ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಅಭಿಮಾನಿಗಳಿಗೆ, ಅವರ ಕುಟುಂಬಕ್ಕೆ, ಕರ್ನಾಟಕದ ಜನತೆಗೆ ಒಂದು ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಸೊ ನಾನು ಏನು ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಮ್ಮ ಕರ್ನಾಟಕದ ಜನತೆಗೆ ಗೊತ್ತೇ ಇರೋವಂಥ ವಿಷಯ. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ 2009 ಅವರು ಕಾಲವಾದಾಗ ಅವ್ರನ್ನ ಪಾರ್ಥಿವ ಶರೀರವನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ಅಗ್ನಿ ಪ್ರವೇಶ ಮಾಡಲಾಗುತ್ತೆ. ಸೊ ಆಗಿನ ಸರ್ಕಾರ ಇದ್ದಂಥ ಟೈಮಲ್ಲಿ ಕುಮಾರಸ್ವಾಮಿ ಅವರು ಕುಟುಂಬದ ಜೊತೆ ಚರ್ಚೆ ಮಾಡಿದಾಗ ಎಲ್ಲಿ ಮಾಡಬೇಕು, ಏನೂ ಮಾಡಬೇಕಂತ ನೋಡಿದಾಗ ಕೆಲವು ಚರ್ಚೆಗಳ ನಂತರ ಅಭಿಮಾನ್ ಸ್ಟುಡಿಯೋದಲ್ಲಿ ಪಾರ್ಥಿವ ಶರೀರಕ್ಕೆ ಬೆಂಕಿ ಪ್ರವೇಶಿಸಲು ಒಪ್ಕೊತಾರೆ, ಮಾಡ್ತಾರೆ. ಎಲ್ಲ ರೀತಿಯಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರಿಗೆ ಅಗ್ನಿಸ್ಪರ್ಶ ಮಾಡಲಾಗುತ್ತೆ. ಇದೆಲ್ಲ ಆದಮೇಲೆ ಇವಾಗ ಏನು ಅಗ್ನಿಸ್ಪರ್ಶ ಮಾಡಿದ್ರು ಅಭಿಮಾನ್ ಸ್ಟುಡಿಯೋ, ಇದು ವಿವಾದವಾಗಿರುವಂತಹ ಸ್ಥಳ ಅನ್ನೋದು ಸರ್ಕಾರಕ್ಕೆ ಗೊತ್ತಿಲ್ವಾ, ಕುಟುಂಬಕ್ಕೆ ಗೊತ್ತಿಲ್ವಾ, ಯಾರಿಗೂ ಅಷ್ಟು ಮಾಹಿತಿ ಇಲ್ಲ. ಇದಾದ ನಂತರ ಅವರ ಸ್ಮಾರಕ ಅಲ್ಲಾಗಬೇಕು ಅಂತೆಲ್ಲ ಗೌರ್ಮೆಂಟಿಂದ ಆಗಲಿ, ಅವ್ರ ಅಭಿಮಾನಿಗಳಾಗಲಿ, ಕುಟುಂಬದಿಂದಾಗಲಿ ಒತ್ತಡ ಬಂದರೂ ಕೂಡ ಅದ್ರ ಸ್ಮಾರಕನ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡೋಕ್ಕಾಗಲಿಲ್ಲ. ಯಾಕೆ ಮಾಡೋಕ್ಕಾಗಲಿಲ್ಲ, ಏನು, ಯಾಕೆ ಅನ್ನೋದು ಇನ್ನೂ ಕ್ವಶನ್ ಮಾರ್ಕ್ ಆಗೇ ಬಂತು. ಅಭಿಮಾನಿಗಳಲ್ಲಿ ಪದೇ ಪದೇ ಮನವಿ ಇತ್ತು ಸರ್ಕಾರಕ್ಕೆ ಸ್ಮಾರಕ ಮಾಡಬೇಕು ಅಂತ, ಆದರೆ ಮಾಡಿಲ್ಲ. ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಭಿಮಾನ್ ಸ್ಟುಡಿಯೋ ಬಂದು ಬಾಲಣ್ಣವ್ರು ಮಾಡಬೇಕಾದ್ರೆ ಕನ್ನಡ ಸಿನಿಮಾಗೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಹೋಗಿ ಬೇರೆ ಬೇರೆ ಸ್ಟುಡಿಯೋಸ್ಗೆ ಹೋಗಬೇಕಾಗತ್ತೆ, ತುಂಬ ದೂರ ಹೋಗಬೇಕು, ಖರ್ಚುಗಳು ಜಾಸ್ತಿ ಆಗುತ್ತೆ ಅಂತ ಸರ್ಕಾರಕ್ಕೆ ಮನವಿ ಮಾಡಿ ಕೆಂಗೇರಿ ಉತ್ತರಳ್ಳಿ ರೋಡ್ ಹತ್ರ ಒಂದು 20 ಎಕರೆನ ಗೌರ್ಮೆಂಟಿಂದ ಅಲರ್ಟ್ ಮಾಡಿಕೊಂಡು 99 ವರ್ಷಕ್ಕೆ ಲೀಸ್ಗೆ ಕೊಡ್ತಾರಂತೆ ಗೌರ್ಮೆಂಟು. ಸೊ ಇವ್ರು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ 99 ವರ್ಷ ಬೆಳೆಸ್ಬೋದು. ಹಾಗೆ ಸರ್ಕಾರ ಕೂಡ ಒಂದು ಷರತ್ತುಗಳನ್ನ ಹಾಕಿರುತ್ತೆ, ಇಲ್ಲಿ ಸ್ಟುಡಿಯೋ ಆಗಬೇಕು, ಹಾಗೆ ಕನ್ನಡ ಸಿನಿಮಾಗಳು ಸಕ್ರಿಯವಾಗಿ ಇಲ್ಲಿ ನಡೀತಾ ಇರಬೇಕು, ಇಲ್ಲ ಇಲ್ಲಿ ಯಾವುದೇ ಸಿನಿಮಾಗಳು ಶೂಟಿಂಗ್ ಆಗ್ತಾಯಿಲ್ಲ, ಯಾವುದಕ್ಕೂ ಬಳಕೆ ಆಗ್ತಾಯಿಲ್ಲ ಅಂದಾಗ ಗೌರ್ಮೆಂಟ್ ಇದನ್ನು ವಶಪಡಿಸ್ಕೊಬೋದು ಅಂತ ಅವರು ರೂಲ್ಸ್ ಹಾಕಿರ್ತಾರಂತೆ. ಇದು ನಾನು ಯಾವುದೋ ಕೆಲವು ಮೀಡಿಯಾಗಳಲ್ಲಿ ನಾನು ನೋಡಿದ್ದು. ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾರಿಗಾನ ಗೊತ್ತಿರೋರಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಆ ಥರ ಲೀಸ್ಗೆ ಹಾಕ್ಕೊಂಡಿದ್ರಂತೆ. ಅದು ಬಾಲಣ್ಣನವರು ಅವರು ದುಡ್ದಂಥ ಹಣವನ್ನೆಲ್ಲ ತೊಗೊಂಡು ಖರ್ಚು ಮಾಡಿದ್ರು ಕೂಡ ಅಷ್ಟು ಸಿನಿಮಾ ಆ್ಯಕ್ಟಿವಿಟೀಸ್ಗಳು ನಡೀಲಿಲ್ಲ. ಆದ ಕಾರಣ ಹಾಗೆ ಹೋಗ್ತಾ ಬಂತು. ಅದಾದ ನಂತರ ಅವ್ರು ಕಾಲವಾದರು. ಅವ್ರ ಮಕ್ಕಳುಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ, ಅವ್ರ ದೊಡ್ಡ ಮಗನಿಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಪಾರ್ಥಿವ ಶರೀರವನ್ನು ಇಲ್ಲಿ ಮಣ್ಣು ಮಾಡ್ತಾರೆ, ಇಲ್ಲಿ ಅಗ್ನಿಸ್ಪರ್ಶ ಮಾಡ್ತಾರೆ ಅಂತ ಮಾಹಿತಿ ತಿಳಿದಿದ್ರು ಸುಮ್ಮನೆ ಇದ್ರ. ಅವ್ರ ತಂದೆ ಹೋದ ನಂತರ ಆ ಲ್ಯಾಂಡ್ ಏನಿದೆ 20 ಎಕರೆಗೆ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಲ್ಯಾಂಡು. ಸೊ ಅದನ್ನು ಮಾರಾಟ ಮಾಡೋಕ್ಕೆ ಹೊರಟಾಗ ಅವ್ರ ಮಗಳು ಅದು ಇದು ಕೇಸ್ ಅಂತ ಹೋಯ್ತಂತೆ. ಹಾಗೆ ಅದರಲ್ಲಿ 10 ಎಕರೆ ಯಾರಿಗೋ ದೊಡ್ಡ ರಾಜಕಾರಣಿಗೋ ಉದ್ಯಮಿಗೋ ಯಾರಿಗೋ ಮಾರಿದಾರಂತೆ. ದೊಡ್ಡ ಮಾಲ್ ಕಟ್ಟಬೇಕು ಅಂತ ಉದ್ದೇಶಕ್ಕೆ ಇವಾಗ ವರಲಕ್ಷ್ಮಿ ಹಬ್ಬ ದಿನದ ನೈಟೋ ಇಲ್ಲ ಹಿಂದಿನ ದಿನದ ನೈಟೋ ಗೊತ್ತಿಲ್ಲ, ರಾತ್ರಿ ಅದನ್ನು ತೆರವು ಮಾಡಿದಾರಂತೆ. ಸೊ ಅವರು ಹೈಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ರಂತೆ. ಹೈಕೋರ್ಟಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಸೊ ಅವ್ರ ಕಡೆ ಏನೋ ತೀರ್ಪು ಬಂದಿದೆ. ಸೊ ಅವ್ರ ಮಗಳು ಇದ್ರ ಬಗ್ಗೆ ಎಲ್ಲ ನಡೀತಾ ಇತ್ತು. ಅವರು ಸ್ಟೇ ತಂದಿದ್ರೋ ಇಲ್ವೋ ಗೊತ್ತಿಲ್ಲ. ಸರ್ಕಾರ ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲಿಲ್ವೋ ಗೊತ್ತಿಲ್ಲ. ಹೈಕೋರ್ಟಲ್ಲಿ ಅವ್ರ ಕೇಸ್ ಇದ್ದಾಗ ಸರ್ಕಾರ ಯಾಕೆ ಅಲ್ಲಿ ಹೋಗಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಆ ಕೇಸ್ನ ಸರ್ಕಾರದ್ದು 99 ವರ್ಷ ಲೀಸ್ಗೆ ಕೊಟ್ಟಿರೋದ್ರಿಂದ ಸೊ ಅದು ಅವ್ರಿಗೆ ಮಾರಾಟ ಬರಲ್ಲ ಅಂತ ಯಾಕೆ ಅಡ್ಡಿ ಹಾಕಿಲ್ಲ, ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಅವರು ನೈಟು ಯಾರೋ ದೊಡ್ಡ ರಾಜಕಾರಣಿ ಅಂತೆ, ಯಾರೋ ದೊಡ್ಡ ಉದ್ಯಮಿ ಅಂತ ಹೇಳ್ತಾರೆ. ಬಟ್ ಯಾರು ಏನೋದ ಗೊತ್ತಿಲ್ಲ. ಅಲ್ಲಿ ದೊಡ್ಡ ಮಾಲ್ ಕಟ್ಟಬೇಕು ಅನ್ನೋ ಉದ್ದೇಶಕ್ಕೆ ಸೊ ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕ ಏನಾದರೂ ಆದರೆ, ಇಲ್ಲ ಆ ಸ್ಮಾರಕ ಚಿಕ್ಕದಾಗಿ ಏನಿತ್ತು ಆ ಸ್ಮಾರಕ ಏನಿದೆ ಅದಿದ್ದರೆ ಸೊ ಕಮರ್ಷಿಯಲಿ ಅವರು ಆ ಜಮೀನನ್ನ ಬಳಸ್ಕೊಳೋಕ್ಕೆ ತೊಂದರೆ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ನೀವೇ ಅರ್ಥ ಮಾಡ್ಕೊಬೇಕು. ಬಟ್ ಕರ್ನಾಟಕ ಜನತೆಗೆ, ಅವರ ಅಭಿಮಾನಿಗಳಿಗೆ, ಕುಟುಂಬಕ್ಕೆ ಎಲ್ಲರಿಗೂ ತುಂಬ ನೋವಿನ ಸಂಗತಿ. ಅದಾದ ನಂತರ ಅವ್ರ ಕುಟುಂಬ ಸಾಕಷ್ಟು ಬಾರಿ ಸರ್ಕಾರದ ಮಾತ್ರ ಮಾತಾಡಿದ್ದಾರೆ. ಎಲ್ಲೆಲ್ಲಿ ಏನೇನು ಮಾತಾಡಬೇಕು ಎಲ್ಲ ಕಡೆ ಮಾತಾಡಿದ್ರು, ಪ್ರಯೋಜನ ಆಗದಿದ್ದಾಗ ಅವ್ರ ಕುಟುಂಬಕ್ಕೆ ಬೇಜಾರಾಗಿ ಇನ್ನೂ ಎಷ್ಟು ವರ್ಷಗಳು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಸ್ಮಾರಕ ಆಗಲ್ಲ ಅಂತ ಹೇಳಿ ಸರ್ಕಾರ ಮೈಸೂರಲ್ಲಿ ಒಂದು 2 ಎಕರೆ ಕೊಡ್ತೀನಿ ಅಂದಾಗ ಇನ್ನು ವಿಧಿ ಇಲ್ಲದೆ ಅಟ್ಲೀಸ್ಟ್ ಇದಾದರೂ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಒಪ್ಕೊತಾರೆ. ಅದಕ್ಕೂ ಕೂಡ ಕೆಲವರು ಮಾತಾಡ್ತಾರೆ, ಭರತ್ ವಿಷ್ಣುವರ್ಧನ್ ಅವ್ರಿಗೆ ಇಲ್ಲಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಮೈಸೂರಲ್ಲಿ ಮಾಡಿದ್ರು ಅದು ಇದು ಅಂತ ಕಂತೆಗಳೆಲ್ಲ ಬರುತ್ತೆ. ಅವ್ರು ಏನಕ್ಕೆ ಹಂಗೆ ಮಾಡಿದ್ರು ಅಂತ ಹಿಂದೆ ಇರೋ ಸತ್ಯಗಳು, ಕಹಿ ಸತ್ಯಗಳನ್ನ ತಿಳ್ಕೊಂಡ್ರೆ ಒಳ್ಳೆಯದು. ಸೊ ಎಲ್ಲರೂ ಇವಾಗೆಲ್ಲ ಎಜುಕೇಟೆಡ್ಗಳೇ, ಕೆಲವು ಮೀಡಿಯಾಗಳಲ್ಲೆಲ್ಲ ಬರ್ತಾ ಇರುತ್ತೆ, ತಿಳ್ಕೊಬೋದು ಯಾಕೆ ಅವರು ಮೈಸೂರಲ್ಲಿ ಒಪ್ಕೊಂಡ್ರು ಏನು ಅಂತ. ಅದ್ರೂ ಕೂಡ ಕಾಂಟ್ರಿಬ್ಯೂಸ್ ಮಾಡೋರು ಇದ್ದೇ ಇದ್ದಾರೆ. ಬಟ್ ಇವಾಗ ವಿಷಯ ಇರೋದೇನೆಂದರೆ,
ಇವಾಗ ಅಗ್ನಿಸ್ಪರ್ಶ ಮಾಡಿರೋ ಜಾಗ ಅದು ಅಭಿಮಾನ್ ಸ್ಟುಡಿಯೋ, ಅದು ಗೋರ್ಮೆಂಟ್ ಇವ್ರಿಗೆ ಲೀಸ್ ಕೊಟ್ಟಿರೋದು, ಬಾಲಣ್ಣವ್ರಿಗೆ ಲೀಸ್ ಕೊಟ್ಟಿರೋದು ಸ್ಟುಡಿಯೋ ಪರ್ಪಸ್ಗೆ 99 ವರ್ಷಕ್ಕೂ ಕೊಟ್ಟಿದ್ರು. ಅಲ್ಲಿ ಸಿನಿಮಾ ಆಕ್ಟಿವಿಟೀಸ್ ನಡೀಲಿಲ್ಲ ಅಂದರೆ ಸರ್ಕಾರ ಅದನ್ನು ಹೊಸಪಡಿಸ್ಕೋಬೋದು ಅಂತಿತ್ತಲ್ವಾ, ಯಾಕೆ ಹೊಸಪಡಿಸ್ಕೊಂಡಿಲ್ಲ ಅನ್ನೋದು ಒಂದು ನನಗೆ ಕ್ವಶನ್ ಮಾರ್ಕ್ ಬರುತ್ತೆ. ಹಾಗೆ ಅವ್ರು 10 ಎಕರೆ ಜಮೀನು ಮಾರೋದಕ್ಕೆ ಅವ್ರಿಗೆ ಏನು ರೈಟ್ಸ್ ಇದೆ? ಸೊ ಇದು ಗೌರ್ಮೆಂಟಿಂದ ಅಲಾಟ್ಮೆಂಟ್ ಆಗಿರೋದೇ ಆದರೆ ಅವ್ರಿಗೆ ಏನು ರೈಟ್ಸ್ ಇದೆ ಅನ್ನೋದು ನನಗೆ ಒಂದು ಕ್ವಶನ್ ಮಾರ್ಕು. 10 ಎಕರೆ ಮಾರಿ ನಾವು ಇನ್ನು 10 ಎಕರೆಯಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ಅವಕಾಶ ಇದೆಯಾ? ಇದ್ರ ಕಾನೂನು ಪ್ರಕಾರ ಏನೇನು ಇದೆ ಅದನ್ನು ಯಾಕೆ ಅವ್ರು ಫಾಲೋ ಮಾಡ್ತಾ ಇಲ್ಲ? ಹಾಗೆ ನಮ್ಮ ಕನ್ನಡ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಏನೇನು ಸಾಧನೆ ಮಾಡಿದ್ದಾರೆ, ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಅವ್ರಿಗೆ ಯಾಕೆ ಈ ತಾರತಮ್ಯ? ಅವರು ಬದುಕಿದ್ದಾಗೂ ಅವ್ರಿಗೆ ನೋವು ಉಂಟು ಮಾಡಿರುವಂಥ ಸಂಗತಿಗಳು ಬೇಜಾರು ನಡೆದಿದೆ. ಅವರು ಹೋದ ನಂತರನೂ ಕೂಡ ಇದೇ ರೀತಿ ನೋವುಗಳು ಬರ್ತಾನೆ ಇದೆ. ಅವ್ರಿಗೆ ಸಿಗಬೇಕಾದಂತಹ ಕೆಲವು ಗೌರವಗಳಾಗಲಿ, ಪ್ರಶಸ್ತಿಗಳಾಗಲಿ, ಅವಾರ್ಡ್ಗಳಾಗಲಿ ಕೆಲವು ಸಿಕ್ಕಿಲ್ಲ ಅನ್ನೋದು ಒಂದು ಬೇಜಾರಿನ ಸಂಗತಿ. ಆದರೂ ಇನ್ನೂ ಯಾಕೆ ಕೊಟ್ಟಿಲ್ಲ? ಅವ್ರ ಅಭಿಮಾನಿಗಳು ಒತ್ತಾಯ ಯಾವಾಗಲೂ ಇದ್ದೇ ಇದೆ. ಅಭಿಮಾನಿಗಳು ಎಷ್ಟೇ ಒತ್ತಾಯ ಮಾಡಿದ್ರು ಸರ್ಕಾರ ಯಾಕೆ ಈ ತಾರತಮ್ಯ ತೋರಿಸ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಯಾವುದೇ ಗೌರ್ಮೆಂಟ್ ಬರಲಿ, ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ಯಾಕೆ ಈ ತಾರತಮ್ಯ ನನಗಂತೂ ಗೊತ್ತಾಗ್ತಾ ಇಲ್ಲ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಮ್ಮ ಡಾಕ್ಟರ್ ಅಣ್ಣವರು, ರಾಜ್ಕುಮಾರ್ ಸರ್ ಅವರು, ನಮ್ಮ ಶಂಕರ್ ನಾಗ್ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಇಂಥ ದೊಡ್ಡ ವ್ಯಕ್ತಿಗಳು ತುಂಬ ಕೊಡುಗೆಗಳು ಕೊಟ್ಟಿದ್ದಾರೆ. ಯಾರೋ ಒಬ್ಬರಿಂದ ಸಿನಿಮಾ ಇಂಡಸ್ಟ್ರಿ ಬೆಳೆಯಲ್ಲ, ಯಾರೋ ಒಬ್ಬರಿಂದ ಸಿನಿಮಾ ಇಂಡಸ್ಟ್ರಿ ಈ ರೇಂಜಿಗೆ ಬೆಳೆಯೋಕ್ಕಾಗಲ್ಲ. 4-5 ಜನ ಅಂತ ಹೇಳೋಕ್ಕಾಗಲ್ಲ. ಇಡೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇನ್ನೂ ನನ್ನ ಹೆಸರುಗಳು ಬಿಟ್ಟಿರ್ಬೋದು, ಸೊ ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ. ಎಲ್ಲರೂ ಸೇರಿ ಮಾಡಿರೋಂಥದ್ದು, ಹೀರೋಗಳಾಗಲಿ, ವಿಲನ್ಗಳಾಗಲಿ, ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಾಗಲಿ, ಇವರೆಲ್ಲ ಸೇರಿ ಮಾಡಿರುವಂತಹ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದು. ಸೊ ಈಗಿರಬೇಕಾದ್ರೆ ಇಂಥ ದೊಡ್ಡ ವ್ಯಕ್ತಿಗಳಿಗೆ ಯಾಕೆ? ಅದರಲ್ಲಿ ಕೆಲವ್ರಿಗೆ ಆಗಿದೆ, ಅದು ಖುಷಿ ಪಡುವಂಥ ವಿಷಯ. ಅವ್ರಿಗೆ ತಕ್ಷಣವೇ ಅದು ಅಲಾಟ್ಮೆಂಟ್ಗಳು ಆಗಿದ್ದಾರೆ. ಅವ್ರಿಗೆ ಒಳ್ಳೆ ಯಾವುದೇ ವಿವಾದಿತ ಭೂಮಿ ಆಗಲಿ, ಯಾವುದೇ ಈ ರೀತಿ ವಿವಾದಿತ ಕಾಂಟ್ರವರ್ಸಿಗಳಾಗಲಿ, ತಡೆಗಳಾಗಲಿ ಯಾವುದೂ ಇಲ್ಲದೆ ಆರಾಮಾಗಿ ಮಾಡಿದ್ರು. ತುಂಬ ಖುಷಿ ಪಡುವಂಥ ಸಮಯ. ಆದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರಿಗೆ ಯಾಕೆ ಈ ತಾರತಮ್ಯ, ಯಾಕೆ ಇದು ಅನ್ನೋದು ಒಂದು ನಮಗೆ ಬರುತ್ತೆ. ನನಗಂತೂ ತುಂಬ ಬೇಜಾರಿನ ಸಂಗತಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರದನ್ನು ಹೊಡೆದಾಕಿದ್ದಾರೆ, ಯಾರ ಜಮೀನು ತೊಗೊಂಡಿದ್ದಾರೆ, ಆ ಜಮೀನು ತೊಗೊಂಡವ್ರು ಹೊಡೆದಿರೋದ, ಇಲ್ಲ ಬಾಲಣ್ಣನ ಮಕ್ಕಳು ತೆರವುಗೊಳಿಸಿರೋದ, ಇಲ್ಲ ಕೋರ್ಟಿಂದ ಅವ್ರಿಗೇನಾದರೂ ಆರ್ಡ್ರ್ ಇತ್ತಾ ತೆರವುಗೊಳಿಸ್ಬೋದು ಅಂತ. ಆ ಕೋರ್ಟ್ರಲ್ಲಿ ಈ ಕೇಸ್ ಇದ್ದಿದ್ದೇ ನಿಜ ಆದರೆ ಯಾಕೆ ಸರ್ಕಾರ ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ? ಯಾಕೆ ಆ ಕೋರ್ಟಲ್ಲಿರುವಂಥ ಕೇಸನ್ನ ನಡೆಸಲಿಲ್ಲ ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಬರುತ್ತೆ. ಯಾಕೆ ಇದರಿಂದ ಸರ್ಕಾರ ಇವಾಗ ಯಾರೋ ರಾಜಕಾರಣಿ ಅಂತ ಹೇಳ್ತಾರೆ, ಅದು ಯಾರು ರಾಜಕಾರಣಿ ಅಂತ ನಮಗಂತೂ ಗೊತ್ತಿಲ್ಲದೆ ನಾವು ಹೇಳೋಕ್ಕಾಗಲ್ಲ. ಆ ರಾಜಕಾರಣಿ ಏನಾದರೂ ಒತ್ತಡ ಇದೆಯಾ ಸರ್ಕಾರದ ಮೇಲೆ, ಇದಕ್ಕೆ ತಲೆ ಹಾಕಬಾರ್ದು ಅಂತ, ಏನೋ ದೊಡ್ಡದಾಗಿ ಮಾಲ್ ಕಟ್ಟಬೇಕಂತೆ, ಕಮರ್ಷಿಯಲ್ ಪರ್ಪಸ್ಲಿ ಅದನ್ನೇನೋ ಯೂಸ್ ಮಾಡ್ಕೊಬೇಕಂತೆ. ಇವಾಗ ಲ್ಯಾಂಡ್ ಬೆಲೆ ಬಂದು ಕೋಟ್ಯಾಂತರ ರೂಪಾಯಿ. 10 ಎಕರೆ ಲ್ಯಾಂಡು ಕೆಂಗೇರಿ ಉತ್ತರಹಳ್ಳಿ ಮೈನ್ ರೋಡಲ್ಲಿ ಇದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಆ ಲ್ಯಾಂಡ್ಗೆ ಎಷ್ಟು ಕೋಟಿಗಳಿರ್ಬೋದು ಅಂತ. 1 ಎಕರೆಗೆ ಎಷ್ಟು ಕೋಟಿ ಇರ್ಬೋದು ಅಂತ ಲೆಕ್ಕ ಹಾಕ್ಕೊಳ್ಳಿ. ಇನ್ನು 10 ಎಕರೆಗೆ ಅಂದರೆ ಲೆಕ್ಕ ಹಾಕ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಬಾಲಣ್ಣನ ಮಕ್ಕಳು ಅವರ ವಂಶದಿಂದ ಬಂದಂಥದ್ದು, ಇಲ್ಲ ಅವರ ತಂದೆ ಸ್ವಯಾರ್ಜಿತ ಆಸ್ತಿನ ಇಲ್ಲ ಪರ್ಚೇಸ್ ಮಾಡಿರೋದ, ಹೇಗೆ ಅವ್ರಿಗೆ ಹಕ್ಕು ಬರುತ್ತೆ ಮಾರಾಟ ಮಾಡೋದಕ್ಕೆ? ಹಾಗೆ ಅವರ ಸರ್ಕಾರ ಕೊಟ್ಟಿದೆ ನಿಜ ಆದರೆ ಸರ್ಕಾರ ಯಾಕೆ ಇನ್ನೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಇದ್ರ ಬಗ್ಗೆ ಜನಗಳು ಯಾಕೆ ಮಾತಾಡ್ತಾ ಇಲ್ಲ? ಅವ್ರ ಅಭಿಮಾನಿಗಳು ಓಡಾಡ್ತಾನೆ ಇದ್ದಾರೆ. 2009ಇಂದನೂ ಕೂಡ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ಅದು ಏನೂ ಆಗ್ತಾಯಿಲ್ಲ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೀರೋಗಳಿದ್ದಾರೆ, ಯಾರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಯಾಕೆ ಧ್ವನಿ ಎತ್ತುತ್ತಾರೆ ಅಂದರೆ ಯಾರೋ ಎತ್ತುತ್ತಾರೆ, ಸುಮ್ಮನೆ ಮೀಡಿಯಾ ಮುಂದೆ ಒಂದು ಮಾತಾಡ್ಬಿಟ್ಟು ಹೋಗ್ಬಿಡ್ತಾರೆ. ಮೀಡಿಯಾ ಮುಂದೆ ಮಾತಾಡ್ಬಿಟ್ಟು ಹೋಗ್ಬಿಟ್ರೆ ಆಗ್ಬಿಡುತ್ತಾ? ಎಲ್ಲಿ ಮಾತಾಡಬೇಕು, ಏನು ಮಾಡಬೇಕು ಅನ್ನೋದು ನೋಡಬೇಕಾಗಿತ್ತು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಇದ್ದಿದ್ದರೆ ಈ ರೀತಿ ಆಗ್ತಾ ಇರಲಿಲ್ಲ. ಬಟ್ ಓಕೆ, ಅವರಾದ ನಂತರ ಕೆಲವು ಹೀರೋಗಳಿಗೆ ಮಾಡೋಕ್ಕೆ ಹೋದರೆ ಕೂಡ ಕೆಲವ್ರು ಯಾರೋ ಅಡ್ಡಿಗಲ್ಲಾಗ್ತಾರಂತೆ, ಅಂತೆ ಕಂತೆ ಅನ್ನೋದೇ ಬರ್ತಾ ಇದೆ. ಯಾರು ಅಡ್ಡಿಗಲ್ಲಾಗ್ತಾವ್ರೆ, ಯಾಕೆ ಅಡ್ಡಿಗಲ್ಲಾಗ್ತಾವ್ರೆ? ಆ ಜಾಗದಲ್ಲಿ ಇವ್ರದ್ದು ಸಮಾಧಿ ಇರೋದ್ರಿಂದ ಸೊ ಕಮರ್ಷಿಯಲಿ ಆ ಲ್ಯಾಂಡ್ನ ಬಳಸ್ಕೊಳಕ್ಕಾಗಲ್ಲ ಅಂತ ಬಾಲಣ್ಣನ ಮಕ್ಕಳು ಕಡೆಯಿಂದ ಅದನ್ನು ತೆರವುಗೊಳಿಸೋಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಯಾರು ಇದ್ದೀರಾ, ಸರ್ಕಾರದ ವ್ಯಕ್ತಿಗಳಾಗಲಿ ಇಲ್ಲ ಅಭಿಮಾನ್ ಸ್ಟುಡಿಯೋ ಅವರ ಬಾಲಣ್ಣನ ಮಕ್ಕಳಾಗಲಿ, ನಿಮಗೆ ಜಮೀನು ಮಾರಾಟ ಮಾಡಲೇಬೇಕು ಅನ್ನೋ ಉದ್ದೇಶ ಇದ್ದರೆ ಆ ಜಮೀನನ್ನ ಅವ್ರ ಅಭಿಮಾನಿಗಳೇ ಕೊಂಡ್ಕೊತಾ ಇದ್ರು. ಇವಾಗ ಲೆಕ್ಕ ಹಾಕೊಳ್ಳಿ, ಕರ್ನಾಟಕದಾದ್ಯಂತ, ಇಲ್ಲೇ ಕರ್ನಾಟಕ ಅಂತಲ್ಲ, ಆಲ್ ಓವರ್ ಇಂಡಿಯಾ ಬೇರೆ ದೇಶಗಳಲ್ಲಿ ಅವ್ರ ಅಭಿಮಾನಿಗಳಿದ್ದಾರೆ. ಒಬ್ಬೊಬ್ಬರು 100 ರೂಪಾಯಿ ಇಲ್ಲ, ಒಬ್ಬೊಬ್ಬ 1000 ರೂಪಾಯಿ ಹಾಕಿದ್ರು ಕೂಡ ಆ ಜಮೀನನ್ನ ತೊಗೊಳೋ ಕೆಪಾಸಿಟಿ ಅವ್ರ ಅಭಿಮಾನಿಗಳಿಗಿದೆ. ತೊಗೊಂಡು ಒಂದು ಟ್ರಸ್ಟು, ವಿಷ್ಣು ಸರ್ ಹೆಸರಲ್ಲಿ ಒಂದು ಟ್ರಸ್ಟು ಏನೋ ಮಾಡಿ ಅದನ್ನು ತೊಗೊತಾ-ಇದ್ರು. ನೀವು ಮಾರಾಟ ಮಾಡೋಗಿದ್ರೆ ಈ ರೀತಿ ಕೂಡ ನೀವು ಮಾಡ್ಬೋದಾಗಿತ್ತು. ಅದು ಬಿಟ್ಟು ರಾತ್ರಿ
ತೆರವುಗೊಳಿಸೋದು ನೀವು ಮಾಡಿದ್ದೀರಾ, ಇಲ್ಲ ನೀವು ಸೇಲ್ ಮಾಡಿರೋಂತಹ ವ್ಯಕ್ತಿಗಳು ಮಾಡಿದ್ದೀರಾ, ಇಲ್ಲ ನೀವು ಕೋರ್ಟಿಂದ ಆದೇಶ ತಂದು ಮಾಡಿದ್ದೀರಾ, ನಮಗೆ ಮಾಹಿತಿ ಇಲ್ಲ. ಸೊ ಇದ್ರ ಬಗ್ಗೆ ಮಾತಾಡಬೇಕಾಗಿರೋರೆ ಮಾತಾಡಬೇಕಾಗುತ್ತೆ. ನಾವೇನಿದ್ರು ಜನಗಳಿಗೆ ವಿಷಯ ತಿಳಿಸ್ಬೋದು, ಸಂಬಂಧಪಟ್ಟವ್ರನ್ನ ರಿಕ್ವೆಸ್ಟ್ ಮಾಡ್ಬೋದು. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರಿಗೆ ಸಿಗಬೇಕಾದಂತಹ ಗೌರವಗಳು ಕೂಡ ಕೆಲವು ಸಿಕ್ಕಿಲ್ಲ. ಅಟ್ಲೀಸ್ಟ್ ಅವ್ರ ಸ್ಮಾರಕ ಮೈಸೂರಲ್ಲಿ ನಡೀತಾ ಇದೆ, ಬಟ್ ಅದು ಕೂಡ ಬೇಜಾರಿನ ಸಂಗತಿನೇ. ಅವರು ಪಾರ್ಥಿವ ಶರೀರಕ್ಕೆ ಎಲ್ಲಿ ಅಗ್ನಿಸ್ಪರ್ಶ ಆಯಿತು ಅಲ್ಲೇ ಸ್ಮಾರಕ ಮಾಡಿದರೆ ಅದು ತುಂಬ ಚೆನ್ನಾಗಿರೋದು. ಒಂದು ಅವರ ಅಭಿಮಾನಿಗಳಿಗಾಗಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ಗಾಗಲಿ ಒಂದು ಶಾಂತಿ ಸಿಗೋದು. ಅದು ಬಿಟ್ಟು ಅಗ್ನಿಸ್ಪರ್ಶ ಮಾಡಿದ ಜಾಗನೇ ಬೇರೆ, ನೀವು ಸ್ಮಾರಕ ಮಾಡಿದ ಜಾಗನೇ ಬೇರೆ. ಗೌರ್ಮೆಂಟ್ ಅವರು ಯಾಕೆ ಈ ರೀತಿ ಮಾಡ್ತಾಯಿದ್ರು ಏನು ಗೊತ್ತಿಲ್ಲ. ಅವ್ರ ಕುಟುಂಬದ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಅವ್ರ ಕುಟುಂಬ ಇಷ್ಟು ಸತತ ಪ್ರಯತ್ನ ಪಟ್ಟು ಎಲ್ಲೋ ಒಂದು ಆಗಲಿ ಅನ್ನೋ ಒಂದು ಇದಕ್ಕೆ ಮನೋಭಾವನೆಗೆ ಬಂದುಬಿಡ್ತಾರೆ. ಅದು ತಪ್ಪಲ್ಲ. ಯಾಕೆ ಅಂದರೆ ಎಷ್ಟು ಅಂತ ಓಡಾಡೋಕ್ಕಾಗುತ್ತೆ ಹೇಳಿ. ಅವರು ವಿಷ್ಣು ಸರ್ ಅವ್ರು ಬದುಕಿದ್ದಾಗೂ ಕೂಡ ಅವ್ರಿಗೆ ಎಷ್ಟು ಪ್ರಾಬ್ಲಮ್ಗಳಾಗಿದೆ, ಎಷ್ಟು ಸಮಸ್ಯೆಗಳಾಗಿದೆ. ಅವ್ರಿಗೆ ಯಾರ್ಯಾರೋ ವ್ಯಕ್ತಿಗಳಿಂದ ಮಾರಣಾಂತಿಕ ಹಲ್ಲೆಗಳು ಮಾಡೋಕ್ಕೆ ಹೋಗಿದ್ದರು, ಅವ್ರ ಮೇಲೆ ಅಟ್ಯಾಕ್ಗಳಾಯಿತು, ಅವರ ಮನೆಗಳ ಮೇಲೆ ಕಲ್ತುರಾಟಗಳಾಯಿತು. ಅವರೆಲ್ಲೋ ಸಿನಿಮಾ ಪರ್ಪಸಲ್ಲಿ ಎಲ್ಲಾದರೂ ಹೋದರೆ ಎಲ್ಲಾದರೂ ಬಂದರೆ ಅವ್ರ ಮೇಲೆ ಕಲ್ಲಾಟ ತೂರಾಟಗಳು ನಡೀತು, ಅವ್ರ ಬಗ್ಗೆ ಅಪಪ್ರಚಾರಗಳು ನಡೀತು. ಅವು ಇವು ಅಂಥ ಕಂತೆಗಳನ್ನೆಲ್ಲ ನಾವು ಈ ನ್ಯೂಸ್ ಪೇಪರ್ಗಳಲ್ಲಿ ಇವಾಗ ಕೆಲವು ನ್ಯೂಸ್ ಮೀಡಿಯಾಗಳಲ್ಲಿ ನಾವು ಕೇಳ್ತಾನೆ ಇರ್ತೀವಿ ಅಂಥ ಕಂತೆಗಳು. ಇದನ್ನೆಲ್ಲ ನೋಡಿದಾಗ ನಮಗೆ ತುಂಬಾ ಬೇಜಾರಾಗುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಸರ್ ದೊಡ್ಡ ಲೆಜೆಂಡ್. ಅವರು ಎಂತೆಂಥ ಸಿನಿಮಾಗಳು ಕೊಟ್ಟಿದ್ದಾರೆ, ಎಂತೆಂಥ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಕನ್ನಡಿಗರಿಗೆ, ನಮ್ಮ ಕರ್ನಾಟಕ ಸಿನಿಮಾಕ್ಕೆ. ಆದರೆ ಅವ್ರಿಗೆ ಯಾಕೆ ನಾವು ಆ ರೀತಿ ನಡೆಸ್ಕೊಂಡ್ವಿ, ಯಾಕೆ ಅವ್ರಿಗೆ ಸಿಗಬೇಕಾದ ಗೌರವ ಕೊಡಲಿಲ್ಲ? ಅಟ್ಲೀಸ್ಟ್ ಅವರು ಇದ್ದಾಗ ಮಾಡೋಕ್ಕಾಗಲಿಲ್ಲ, ಇವಾಗ ನಾವೇನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅವರು ಹೋದ್ಮೇಲೆ ನಡಿಬೇಕಾದಂಥ ಕೆಲವು ಪ್ರಶಸ್ತಿಗಳಾಗಲಿ ಅವಾರ್ಡ್ಗಳಾಗಲಿ ಸಿಗಲಿಲ್ಲ. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅವ್ರ ಅಭಿಮಾನಿಗಳಿಗಂತೂ ಇವಾಗಿನ